ಮುಂದಿನ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಫೈನಲ್ ಆಗುತ್ತೆ. ಸಂಪುಟ ಸಭೆಯಲ್ಲಿ ಚರ್ಚಿಸಿ ಕೇಂದ್ರಕ್ಕೆ ಕಳಿಸುತ್ತೇವೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 2015ರಲ್ಲಾದಂತಹ ಜಾತಿ ಜನಗಣತಿ ವರದಿಯನ್ನ ಈಗಾಗಲೇ ಸ್ವೀಕಾರ ಮಾಡಿದ್ದಾರೆ. ಬಟ್ ಅನುಷ್ಠಾನಕ್ಕೆ ಬರುತ್ತೋ ಇಲ್ವಾ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಕೇಂದ್ರಕ್ಕೆ ಕಳಿಸ್ತೀವಿ. ನಾವು ಕೂಡ ಮಾಡಿರೋದು ಜಾತಿ ಗಣತಿಯನ್ನೇ. 5.98 ಕೋಟಿ ಜನರನ್ನ 98% ಸರ್ವೆ ಮಾಡಿದ್ದೇವೆ. ಮುಂದಿನ ಬಜೆಟ್ನಲ್ಲಿ ಇದನ್ನ ಇಟ್ಕೊಂಡೇ ಕಾರ್ಯಕ್ರಮ ರೂಪಿಸ್ತೀವಿ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ಸಂಪುಟ ಸಭೆಯಲ್ಲಿ ಇದೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಅಂತಿಮ ನಿರ್ಧಾರ ತೆಗೆದುಕೊಳ್ತೇವೆ, ಕೇಂದ್ರಕ್ಕೆ ಕಳುಹಿಸಿ ಕೊಡ್ತೇವೆ ಅಂತ. ನಾವು ಮಾಡಿದ್ದು ಕೂಡ ಜಾತಿ ಗಣತಿನೇ. ನಾವು ಕೂಡ 98% ಸರ್ವೆ ಮಾಡಿದ್ದೇವೆ. ಹಾಗಾಗಿ ಇದರ ವರದಿಯನ್ನ ಈಗಾಗಲೇ ಸಚಿವರಿಗೆ ಕೊಟ್ಟಿದ್ದಾಗಿದೆ. ಅವರ ಅಭಿಪ್ರಾಯ ತಿಳಿಸಿ ಅಂತ ಹೇಳಿದ್ದಾರೆ. ಲಿಖಿತ ರೂಪದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯ ಬರ್ಕೊಡಿ ಅಂತಾನು ಹೇಳಿದ್ದಾರೆ. ಹಾಗಾಗಿ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡ್ತೀವಿ, ಕೇಂದ್ರಕ್ಕೆ ಕಳಿಸ್ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಮಾತನಾಡಿರೋದು. We'll discuss in the next cabinet. After we discussed in the cabinet, after obtaining opinion from all the ministers, we'll discuss in the next cabinet. ಹೌದು, ಎಲ್ಲ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡಕ್ಕೆ ಅಧಿಕಾರ ಇಲ್ಲ ನಮ್ಗೆ. ನಾವು ಶಿಫಾರಸ್ ಮಾಡೋದು ಕೇಂದ್ರ ಸರ್ಕಾರಕ್ಕೆ. ನಾವು ನೋಡಪ್ಪ, 50% ರಿಸರ್ವೇಶನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ಬಿಟ್ಟಿದ್ದಾರೆ. ಅದು ಸಂವಿಧಾನಕ್ಕೆ ತಿದ್ದುಪಡಿ ಆಗ್ಬೇಕು. ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋರು ಯಾರು? ಕೇಂದ್ರ ಸರ್ಕಾರದವರು. ರಾಜ್ಯ ಸರ್ಕಾರ ಶಿಫಾರಸ್ ಮಾಡೋದಷ್ಟೇ. ನೀವು ಇಷ್ಟು ಪರ್ಸೆಂಟ್ ಮಾಡಿ ಅಂತ ಶಿಫಾರಸ್ ಮಾಡೋದು ಕೇಂದ್ರ ಸರ್ಕಾರಕ್ಕೆ. ಅವರು ತಿದ್ದುಪಡಿ ಮಾಡಿ, ಸಂವಿಧಾನ ತಿದ್ದುಪಡಿ ಮಾಡಿ ಆಮೇಲೆ ಮಾಡಬೇಕು. After we discussed in the cabinet, after obtaining opinion from all the ministers, we'll discuss in the next cabinet. ಹೌದು, ಎಲ್ಲ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡಕ್ಕೆ ಅಧಿಕಾರ ಇಲ್ಲ ನಮ್ಗೆ. ನಾವು ಶಿಫಾರಸ್ ಮಾಡೋದು ಕೇಂದ್ರ ಸರ್ಕಾರಕ್ಕೆ. ನಾವು ನೋಡಪ್ಪ, 50% ರಿಸರ್ವೇಶನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ಬಿಟ್ಟಿದ್ದಾರೆ. ಅದು ಸಂವಿಧಾನಕ್ಕೆ ತಿದ್ದುಪಡಿ ಆಗ್ಬೇಕು. ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋರು ಯಾರು? ಕೇಂದ್ರ ಸರ್ಕಾರದವರು. ರಾಜ್ಯ ಸರ್ಕಾರ ಶಿಫಾರಸ್ ಮಾಡೋದಷ್ಟೇ. ನೀವು ಇಷ್ಟು ಪರ್ಸೆಂಟ್ ಮಾಡಿ ಅಂತ ಶಿಫಾರಸ್ ಮಾಡೋದು ಕೇಂದ್ರ ಸರ್ಕಾರಕ್ಕೆ. ಅವರು ತಿದ್ದುಪಡಿ ಮಾಡಿ, ಸಂವಿಧಾನ ತಿದ್ದುಪಡಿ ಮಾಡಿ ಆಮೇಲೆ ಮಾಡಬೇಕು. After we discussed in the cabinet, after obtaining opinion from all the ministers, we'll discuss in the next cabinet. ಹೌದು, ಎಲ್ಲ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡಕ್ಕೆ ಅಧಿಕಾರ ಇಲ್ಲ ನಮ್ಗೆ. ನಾವು ಶಿಫಾರಸ್ ಮಾಡೋದು ಕೇಂದ್ರ ಸರ್ಕಾರಕ್ಕೆ. ನಾವು ನೋಡಪ್ಪ, 50% ರಿಸರ್ವೇಶನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ಬಿಟ್ಟು. ಸಿಎಂ ಸಿದ್ದರಾಮಯ್ಯನವರು ಇವತ್ತು ಕೊಟ್ಟಿರುವಂತಹ ಹೇಳಿಕೆ ಇದು. ಈಗಾಗಲೇ ನಿನ್ನೆ ಕೇಂದ್ರ ಸರ್ಕಾರ ಜಾತಿ ಜನಗಣತಿಯ ಜೊತೆಗೆ ನಾವು ಈ ಒಂದು ವರದಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ವಿರೋಧ ಮಾಡ್ತಾ ಇದ್ದಂಥವ್ರು ನಾವೇ ಜಾತಿ ಜನಗಣತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿಬಿಟ್ರು. ಹಾಗಾಗಿ ಈಗ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರುವಂಥದ್ದಿದ್ದೇನೆ, ನಾವು ಕೂಡ ಹಿಂದೆ ಜಾತಿ ಗಣತಿ ಮಾಡಿದ್ವಿ, ಜಾತಿ ಗಣತಿಯನ್ನ ಕೇಂದ್ರ ಸರ್ಕಾರ ಮಾಡಲಿ ಅಂತಲೂ ಹೇಳಿದ್ವಿ. ಬಟ್ ಆಗ ಅವ್ರು ತಿರಸ್ಕಾರ ಮಾಡ್ತಾ ಇದ್ರು. ಈಗ 5.98 ಕೋಟಿ ಜನರ ಸರ್ವೆ ಮಾಡಿದ್ದೇವೆ, 98% ಸರ್ವೆ ಆಗಿದೆ. ಅದರ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ನಾವು ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತೀವಿ. ಅದ ನಂತರ ಅಂತಿಮ ನಿರ್ಧಾರವನ್ನು ನಾವು ಕೇಂದ್ರಕ್ಕೆ ಕಳುಹಿಸಿ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ ಇದು. ಇಲ್ಲಿವರೆಗೂ ಕೂಡ ನೋಡಿ, ಬಿಜೆಪಿ ನಾಯಕರು ಜಾತಿ ಗಣತಿ ಜಾರಿಗೆ ತರೋದು ಬೇಡ ಅಂತ ಇದ್ರು. ಅದರಲ್ಲೂ ಕೂಡ ಒಕ್ಕಲಿಗರು, ಲಿಂಗಾಯತರಂತೂ ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಬಟ್ ಈಗ ಕೇಂದ್ರ ಸರ್ಕಾರವೇ ಜಾತಿ ಜನಗಣತಿ ಮಾಡ್ತೀವಿ ಅಂತ ಹೇಳಿದೆ. ಹಾಗಾಗಿ ಈಗ ಸಾಕಷ್ಟು ಒಂದಷ್ಟು ಹೇಳಿಕೆಗಳು ಹೊರಬೀಳ್ತಾ ಇದ್ದಾವೆ ಕಾಂಗ್ರೆಸ್ ನಾಯಕರಿಂದ.